ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಊಟಕ್ಕೂ ಕ್ಯೂ, ಸಿನಿಮಾ ಟಿಕೆಟ್ಗೂ ಕ್ಯೂ, ಸೀಮೆಎಣ್ಣೆಗೆ ಕ್ಯೂ ನಿಲ್ಲೋದು ಸಾಮಾನ್ಯವಾಗಿ ನೀವು ನೋಡಿರ್ತೀರಾ. ಆದರೆ ಗುಲ್ಬರ್ಗಾದಲ್ಲಿ ಉಪವಾಸ ಮಾಡೋಕೆ ಜನ ಕ್ಯೂ ನಿಂತಿದ್ದಾರೆ. ಶ್ರೀ ಗುರು ಬಸವಾನಂದ ಶ್ರೀಗಳ ನಿಸರ್ಗೋಪಚಾರ ಕೇಂದ್ರದಲ್ಲಿ ಜನ ಉಪವಾಸ ಮಾಡೋಕೆ ದಿನವೂ ಬರ್ತಾ ಇದ್ದಾರೆ. ಹೀಗೆ ಕ್ಯೂ ಕಟ್ಟಿ ನಿಂತಿರೋದು ಉಪವಾಸ ಮಾಡೋಕೆ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತು ಹಳೆಯದಾಯ್ತು. ಹೀಗೇನಿದ್ರೂ ಉಪವಾಸವೇ ಸರ್ವರೋಗಕ್ಕೆ ಮದ್ದು. ಗುಲ್ಬರ್ಗಾದಲ್ಲಿ ಕಳೆದ 1 ತಿಂಗಳಿನಿಂದ ಜನ ಶ್ರೀ ಗುರು ಬಸವಾನಂದ ಶ್ರೀಗಳ ನಿಸರ್ಗೋಪಚಾರ ಕೇಂದ್ರಕ್ಕೆ ಉಪವಾಸ ಮಾಡೋಕೆ ಬರ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಉಪವಾಸಕ್ಕೆ ಅಣಿಯಾಗ್ತಿದ್ದಾರೆ. ಆಹಾರದ ಮುಖಾಂತರ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಯೋಗದ ಮುಖಾಂತರ ಯಾವ ರೀತಿ ಕಾಪಾಡ್ಕೋಬೇಕಂತ ತಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡಿ ಇವತ್ತು ನಾನು ಕೂಡ 9 ದಿವಸ ಉಪವಾಸ ಮಾಡಿದ್ದೇನೆ. ನಾನು ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ನನಗೆ ಹಾರ್ಟ್ದು ಶುಗರ್ ಇದೆ, ಬ್ಯಾಕ್ ಪೇನ್ ಇತ್ತು, ಎಲ್ಲ ಏನಪ್ಪ ಅಂದ್ರೆ ಇವತ್ತು ನಾನು ಕಡಿಮೆ ಆಗಿದೆ. ನನಗೆ ಭಾಳ ಆನಂದ ಅನಿಸ್ತದ. ನಾ ಇಲ್ಲಿ ಕಾರ್ಸಿಕೇಶನ್ ಏನಪ್ಪ ಅಂದ್ರೆ ನನಗೊಂದು ಈ ಕೆಲಸ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥದ್ದು ಇಚ್ಛೆ ಪಡ್ತೀನಿ. ಆಧುನಿಕ ಜೀವನದ ಅಧಿಕ ಒತ್ತಡ, ಕಲಬೆರಕೆ ಆಹಾರ, ವ್ಯಾಯಾಮರಹಿತ ಬದುಕು, ಐಷಾರಾಮಿ ಜೀವನ ಶೈಲಿಯಿಂದಾಗಿ ದೇಹವೆಂಬುದು ರೋಗಗಳ ಕಾರ್ಖಾನೆಯಾಗುತ್ತಿದೆ. ಇದನ್ನ ಮನಗಂಡು ಧಾರವಾಡದ ಶ್ರೀ ಗುರು ಬಸವಾನಂದ ಶ್ರೀಗಳು ನಿಸರ್ಗೋಪಚಾರ ಕೇಂದ್ರ ಸ್ಥಾಪಿಸಿದ್ದಲ್ಲದೆ ಯೋಗದಿಂದ ರೋಗ ದೂರ ಮಾಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಸ್ವತಃ ಅಂಧರಾಗಿದ್ದರೂ ರೋಗದ ಒಳವರ್ಮ ತಿಳಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರೋಗ ರುಜಿನಗಳ ನಿವಾರಣೆಗೆ ಉಪವಾಸವೇ ಮದ್ದು ಎನ್ನುವುದನ್ನ ಶ್ರೀಗಳು ಸಾರುತ್ತಿದ್ದಾರೆ. ಹೆಚ್ಚು ನೀರು, ಮಜ್ಜಿಗೆ, ಎಳನೀರು ಈ ಥರದ್ದನ್ನೇ ಕುಡಿದಾಗ ಅಲ್ಲಿ ಪ್ರಾಣಶಕ್ತಿ ಏನು ಊಟ ಜೀರ್ಣ ಮಾಡಲಿಕ್ಕೆ ಬೇಕಾದಂಥ ಪ್ರಾಣಶಕ್ತಿ ಕಾಯಿಲೆಯನ್ನು ಜೀರ್ಣ ಮಾಡ್ತದೆ, ರೋಗವನ್ನೇ ಜೀರ್ಣ ಮಾಡ್ತದೆ. ಆಯುರ್ವೇದದಲ್ಲಿ ಒಂದು ಮಾತು ಬರ್ತದೆ, ಅಗ್ನಿ ಅನ್ನವನ್ನು ಜೀರ್ಣ ಮಾಡ್ತದೆ, ಅನ್ನ ಇಲ್ಲದಿದ್ದಾಗ ಅಗ್ನಿ ರೋಗವನ್ನೇ ಜೀರ್ಣ ಮಾಡುತ್ತೆ ಎನ್ನುವಂಥ ಮಾತು ಬರ್ತದೆ. ದೇಹದ ಆರೋಗ್ಯಕ್ಕಾಗಿ ಶ್ರೀಗಳು ಉಪವಾಸದ ಚಿಕಿತ್ಸೆ ನೀಡುತ್ತಿದ್ರೆ, ಮನಸ್ಸಿನ ಆರೋಗ್ಯಕ್ಕಾಗಿ ಆಧ್ಯಾತ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗುಲ್ಬರ್ಗಾದ 4,000ಕ್ಕೂ ಹೆಚ್ಚು ಜನರು ಉಪವಾಸದ ಮೂಲಕ ತಮ್ಮ ರೋಗ ರುಜಿನಗಳನ್ನು ನಿವಾರಿಸಿಕೊಳ್ಳುತ್ತಲೇ ಇದ್ದಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ. ಕೋಟೆಗಳ ನಾಡು ಚಿತ್ರದುರ್ಗದಲ್ಲಿ ಈಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಐತಿಹಾಸಿಕ 7 ಸುತ್ತಿನ ಕೋಟೆ, ಓಬವ್ವನ ಕಿಂಡಿ, ಚಂದ್ರವಳ್ಳಿ ಕೆರೆ ಸೇರಿದಂತೆ ಐತಿಹಾಸಿಕ ಸ್ಮಾರಕಗಳನ್ನು ನೋಡಲು ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗ ಅಂದ್ರೆ ವಿಷ್ಣುವರ್ಧನ್ ನಟನೆಯ ನಾಗರಹಾವು ಚಿತ್ರದ ಈ ಹಾಡು ನೆನಪಾಗದೇ ಇರೋದು. ಚಿತ್ರದುರ್ಗವನ್ನ ದುರ್ಗದ 7 ಸುತ್ತಿನ ಕೋಟೆ, ಓಬವ್ವನ ಕಿಂಡಿಯನ್ನ ನಾಗರಹಾವು ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ. ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆ ಓಬವ್ವ. ಈ ಕೋಟೆಗಳ ನಾಡು ಚಿತ್ರದುರ್ಗಕ್ಕೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಚಳಿಗಾಲದಲ್ಲಿ ಪ್ರವಾಸ ಮಾಡೋದು, ಕೋಟೆ ಹತ್ತೋದು ಒಂಥರ ಮುದ ನೀಡುತ್ತೆ. ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಈಗ ಶೈಕ್ಷಣಿಕ ಪ್ರವಾಸ ಹೊರಡೋ ಸಮಯ. ಹಾಗಾಗಿ ಐತಿಹಾಸಿಕ ನಾಡಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಒಂಥರ ಹತ್ತಕ್ಕಾಗ್ಲಿ, ನೋಡೋದಕ್ಕಾಗ್ಲಿ, ಇಳಿಯೋದಕ್ಕಾಗ್ಲಿ ಒಂಥರ ಎಲ್ಲ ಕಡೆಯಿಂದನೂ ಈಸಿ ಅನ್ಸುತ್ತೆ. ಪ್ಲೇಸ್ ಬಂದು ಎಲ್ಲಿ ದೇವಸ್ಥಾನಗಳು ಎಲ್ಲದೂ ಚೆನ್ನಾಗಿದೆ. ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ, ಏಕನಾಥೇಶ್ವರಿ ದೇವಸ್ಥಾನ ಇದು. ಆಮೇಲೆ ಇನ್ನೊಂದು ಮೆಮೊರೇಬಲ್ ಅಂದರೆ ಒನಕೆ ಓಬವ್ವನ ಕಿಂಡಿ. ಬಟ್ ಅಲ್ಲಿ ಹೋಗಿ ಬರೋದು ಒಂಥರದ ಚೆನ್ನಾಗಿದೆ. ಓಬವ್ವನ ಕಿಂಡಿ ಬಳಿ ಶಾಲಾ ಮಕ್ಕಳು ಓ ಅಂತ ಕೂಗ್ತಾ ಹೋಗ್ತಿದ್ರೆ, ಹಿರಿಯರು ಐತಿಹಾಸಿಕ ಸ್ಥಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೆಲವೇ ಕಡೆಗಳಲ್ಲಿ ಮಾತ್ರ 1-2 ಹತ್ರ ಮಾತ್ರ ನೀರಿನ ವ್ಯವಸ್ಥೆ ಇದೆ. ಅದು ತಣ್ಣೀರು ದೋಣಿಯಲ್ಲಿ ಮಾತ್ರ ಸಿಗುತ್ತೆ. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ಇನ್ನು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಾರ್ವಜನಿಕರು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂಥವರಿಗೆ ಆ ವ್ಯವಸ್ಥೆ ಮಾಡಬೇಕು ಮುಖ್ಯವಾಗಿ. ಮತ್ತು ಟೂರಿಸಂನವರು ಇದನ್ನ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು. ಇನ್ನು ಕೋಟೆಯ ಮತ್ತೊಂದು ಆಕರ್ಷಣೆ, ಕೋತಿಯಂತೆ ಹತ್ತಿ ಇಳಿದು ಪ್ರವಾಸಿಗರಿಗೆ ಅಚ್ಚರಿ ಮೂಡಿಸುವ ಜ್ಯೋತಿರಾಜ್. ಕ್ಯಾಮರಾಮನ್ ಮಹದೇವ್ ಜೊತೆ ಟಿ ಕುಮಾರಸ್ವಾಮಿ, ಸುವರ್ಣ ಸುದ್ದಿವಾಹಿನಿ, ಚಿತ್ರದುರ್ಗ.